ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಪ್ರಯೋಗಾಲಯಕ್ಕೆ ಸ್ವಾಗತ. ನಮ್ಮ ಮನೆಗಳಲ್ಲಿ ನೀರು ಎತ್ತುವ ಪಂಪ್ಗಳಿಂದ ಹಿಡಿದು ದೊಡ್ಡ ಫ್ಯಾಕ್ಟರಿಗಳ ಲೇಥ್ ಮಷೀನ್ಗಳವರೆಗೆ ಎಲ್ಲದರಲ್ಲೂ ಬಳಸುವುದು ಒಂದೇ ಮೋಟಾರ್, ಅದೇ ಎಸಿ ಸ್ಕ್ವಿರಿಲ್ ಕೇಜ್ ಇಂಡಕ್ಷನ್ ಮೋಟಾರ್. ಬನ್ನಿ, ಇವತ್ತು ಈ ಮೋಟಾರ್ ಅನ್ನು ಸ್ಟಾರ್ಟ್ ಮಾಡುವುದು ಮತ್ತು ಅದರ ದಿಕ್ಕನ್ನು ಬದಲಿಸುವುದು ಹೇಗೆ ಎಂದು ಕಲಿಯೋಣ. ಈ ಮೋಟಾರ್ ಕೆಲಸ ಮಾಡುವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ. ನಾವು ಸ್ಟೇಟರ್ಗೆ 3 ಫೇಸ್ ಸಪ್ಲೈ ಕೊಟ್ಟಾಗ ಅಲ್ಲಿ ಒಂದು ಅದೃಶ್ಯವಾದ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಸುತ್ತುವ ಕಾಂತೀಯ ಕ್ಷೇತ್ರ ಸೃಷ್ಟಿಯಾಗುತ್ತದೆ. ಈ ಕಾಂತೀಯ ಕ್ಷೇತ್ರವು ರೋಟರ್ ಅನ್ನು ಕಟ್ ಮಾಡಿದಾಗ ರೋಟರ್ನಲ್ಲಿ ಕರೆಂಟ್ ಹುಟ್ಟಿ ಅದು ಕೂಡ ತಿರುಗಲು ಪ್ರಾರಂಭಿಸುತ್ತದೆ. ಯಾವುದೇ ಬ್ರಷ್ ಇಲ್ಲದೆ ಇದು ಓಡುವುದು ಇದರ ವಿಶೇಷ. ಈಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, ಮೋಟಾರ್ ಸೀದಾ ತಿರುಗುವ ಬದಲು ಉಲ್ಟಾ ತಿರುಗಬೇಕಾದರೆ ಏನು ಮಾಡಬೇಕು? ಇದರ ಸೀಕ್ರೆಟ್ ಫೇಸ್ ಸೀಕ್ವೆನ್ಸ್. ಮೋಟಾರ್ಗೆ ಹೋಗುವ 3 ವೈರ್ಗಳಲ್ಲಿ, ಅಂದರೆ R-Y-B ವೈರ್ಗಳಲ್ಲಿ ಯಾವುದೇ 2 ವೈರ್ಗಳನ್ನು ಪರಸ್ಪರ ಅದಲು ಬದಲು ಮಾಡಿದರೆ ಸಾಕು, ಮೋಟಾರ್ ತಿರುಗುವ ದಿಕ್ಕು ತಾನಾಗಿಯೇ ಬದಲಾಗುತ್ತದೆ. ಇದನ್ನು ಇಂಡಸ್ಟ್ರಿಯಲ್ಲಿ ರಿವರ್ಸ್ ಆಪರೇಷನ್ಗೆ ಬಳಸುತ್ತಾರೆ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಇದನ್ನು ಪರೀಕ್ಷಿಸೋಣ. ಆದರೆ ಎಚ್ಚರಿಕೆ, ಈ ಮೋಟಾರ್ ಸ್ಟಾರ್ಟ್ ಮಾಡಲು ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಳಸುತ್ತೇವೆ. ಮೊದಲು ಹ್ಯಾಂಡಲ್ ಅನ್ನು ಕೆಳಗೆ ಸ್ಟಾರ್ ಪೊಸಿಷನ್ಗೆ ಹಾಕಿ ಮೋಟಾರ್ ಪಿಕಪ್ ಆದ ಮೇಲೆ ಡೆಲ್ಟಾಗೆ ಹಾಕಬೇಕು. ಬನ್ನಿ, ಕನೆಕ್ಷನ್ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ನಾವು ಇಷ್ಟು ದಿವಸ ಎಕ್ಸ್ಪೆರಿಮೆಂಟ್ಗಳನ್ನ ನಾವು ಯಾವುದ್ರ ಮೇಲೆ ಮಾಡಿದ್ವಿ? DC ಮೋಟರ್ಸ್ ಬಗ್ಗೆ ಮಾಡಿದ್ವಿ. ಇವತ್ತು ನಾವು AC ಮೋಟರ್ಸ್ಗಳ ಬಗ್ಗೆ ಹೋಗೋಣ. ಸೊ ಇವತ್ತು AC ಮೋಟರ್ಸ್ಗಳ ಬಗ್ಗೆ ನಾವು ಮೊದಲನೇ ಮೋಟ್ರು, AC ಮೋಟರ್ಸಲ್ಲಿ ನಮಗೆ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಮೋಟ್ರಸ್ಸು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರಸ್ಸು. ಎಲ್ಲ ಇಂಡಸ್ಟ್ರಿಗಳಲ್ಲೂ ಎಲ್ಲ ಕಡೆ ಯೂಸ್ ಮಾಡ್ತಕ್ಕಂಥದ್ದೇ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರು. ಸಿಂಗಲ್ ಫೇಸ್ ಮೋಟ್ರ್ ಯೂಸ್ ಮಾಡ್ತೀವಿ, 3 ಫೇಸ್ ಮೋಟ್ರುಗಳನ್ನು ನಾವು ಯೂಸು ಮಾಡ್ತೀವಿ. ಮ್ಯಾಕ್ಸಿಮಮ್ ವರ್ಕ್ ಆಗ್ತಕ್ಕಂಥದ್ದು 3 ಫೇಸ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ಸ್ಗಳು. ಸೊ ಈ 3 ಫೇಸ್ ಸ್ಕ್ವಿರಲ್ ಕೇಜ್ ಇಂಜೆಕ್ಷನ್ ಮೋಟ್ರ್ಗಳನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಯಾವ ರೀತಿ ಕನೆಕ್ಟ್ ಮಾಡೋದು, ಸ್ಟಾರ್ಟ್ ಮಾಡಲಿಕ್ಕೆ ಕನೆಕ್ಟ್ ಮಾಡೋದು ಯಾವ ರೀತಿ, ರನ್ ಮಾಡಿದಾಗ ಏನು ಕರೆಂಟ್ ತೊಗೊಳುತ್ತೆ, ಸ್ಟಾರ್ಟಿಂಗ್ ಮೆಥಡ್ಸ್ ಏನೇನನ್ನು ಯೂಸು ಮಾಡ್ತೀವಿ ಅಂತಕ್ಕಂಥದ್ದು ಇಷ್ಟು ಕೂಡ ನಾವು ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ತಿಳ್ಕೊಳ್ಳೋಣ. ಸೊ ಮತ್ತು ಇದರ ಡೈರೆಕ್ಷನ್ ಚೇಂಜ್ ಮಾಡೋದು ಹೆಂಗೆ, ಮತ್ತು ಇದರ ಎಫಿಷಿಯನ್ಸಿ ತಿಳ್ಕೊಳ್ಳೋದು ಹೆಂಗೆ, ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಪರ್ಫಾರ್ಮೆನ್ಸ್ ಹೇಳೋದು ಯಾವ ರೀತಿ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಈ ಎಕ್ಸ್ಪೆರಿಮೆಂಟಲ್ಲಿ ತಿಳ್ಕೊಳ್ಳೋಣ. ಸೊ ಈ ಎಕ್ಸ್ಪೆರಿಮೆಂಟಲ್ಲಿ 3 ಕೂಡ ಒಂದೇ ಎಕ್ಸ್ಪೆರಿಮೆಂಟಲ್ಲೇ ನಾನು ಮಾಡಿ ನಿಮಗೆ ಡೆಮೋ ತೋರಿಸ್ತಿದ್ದೀನಿ. ಸೊ ಇದನ್ನು ನೀವು ಒಂದಾದ್ಮೇಲೆ ಒಂದು ನಾನು 3 ಎಕ್ಸ್ಪೆರಿಮೆಂಟ್ ಬರ್ಸಿದ್ದೀನಿ ಅದು ನಿಮಗೆ. ಸೊ ಆ 3 ಎಕ್ಸ್ಪೆರಿಮೆಂಟು ಒಂದಾದ್ಮೇಲೆ ಒಂದನ್ನೇ ನೀವು ಮಾಡಬೇಕು. ನಾನಿಲ್ಲಿ ಒಂದರಲ್ಲೇ ನಾನು ಅದನ್ನು ಒಂದೇ ಸತಿ ಮಾಡಿ ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ ಇದನ್ನು. ನೋಡಿ, ಫಸ್ಟ್ ಒನ್ನು ನಮಗೆ ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಅದರೊಳಗಡೆ ಮೊದಲನೇದು ಟು ಸ್ಟಾರ್ಟ್ ಆ್ಯಂಡ್ ರನ್ ಆ್ಯಂಡ್ ಚೇಂಜ್ ದ DOR ಆಫ್ 3 ಫೇಸ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್. ಸೊ ಇಂಡಕ್ಷನ್ ಮೋಟ್ರನ್ನ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತಕ್ಕಂಥದ್ದು ಫಸ್ಟ್ ಒಂದು ಮೆಥಡ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಒಂದು 3 ಫೇಸ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು DOL ಸ್ಟಾರ್ಟ್ರಿಂದ ತೋರಿಸ್ತೀವಿ. ಸೊ ಇಲ್ಲಿ ನಮಗಿರ್ತಕ್ಕಂಥದ್ದು ನಮ್ಗೆ ಬೇಕಾದಂಥ ಮೆಟೀರಿಯಲ್ಸ್ಗಳು ಏನೇನಿದೆ ಇಲ್ಲಿ ಅಂತಂದರೆ, ನಮ್ಮ ಹತ್ರ ಇರ್ತಕ್ಕಂಥದ್ದು AC ಸ್ಕ್ವಿರಲ್ ಕೇಜ್ ಮೋಟಾರ್ ಕಂಟ್ರೋಲ್ ಪ್ಯಾನಲ್ ಇದೆ ಪೂರ್ತಿ ನಮ್ಮ ಹತ್ರ, ಮತ್ತು AC ಸ್ಕ್ವಿರಲ್ ಕೇಜ್ ಮೋಟಾರ್ ವಿತ್ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟ್ ಇದೆ ನಮಗೆ. ಯಾಕೆ ಅಂದರೆ ಈ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟು ನಿಮಗೆ ಹಿಂದೆ DC ಮೋಟ್ರ್ ಮಾಡಿದ್ರಿ, ಎಫಿಷಿಯನ್ಸಿ ಅಥವಾ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡಲಿಕ್ಕೆ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟ್ ಬೇಕು. ಇದಿಲ್ಲ ಅಂದರೆ ನಾವು ಇದರ ಪರ್ಫಾರ್ಮೆನ್ಸ್ನ ಹೇಳಲಿಕ್ಕೆ ಆಗಲ್ಲ. ಸೊ ನೆಕ್ಸ್ಟು ನಮ್ಮ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರ್ ಪ್ಯಾನಲಲ್ಲಿ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಬರ್ಸಿರ್ತಕ್ಕಂಥ ಮೆಟೀರಿಯಲ್ಸ್ ರಿಕ್ವೈರ್ಡ್ ಥರ ಏನೇನು ಮೆಟೀರಿಯಲ್ಸ್ ಇದೆ ಅಂತ ಇದರಲ್ಲಿ ನೋಡೋಣ. ಮೊದಲನೇದಾಗಿ 3 ಫೇಸ್ ಸಪ್ಲೈ ಇಲ್ಲಿ ಬರುತ್ತೆ ನಮ್ಗೆ. ಒಂದು L1, L2, L3 ಇದು 3 ಫೇಸ್ ಸಪ್ಲೈ ಬರುತ್ತೆ. ದಟ್ ಈಸ್ R-Y-B ಅಂತ ಕೂಡ ಕರಿತೀವಿ. 3 ಫೇಸ್ ಬರುತ್ತೆ ಇಲ್ಲಿ. 3 ಫೇಸ್ ಬಂದ ತಕ್ಷಣ 3 ಇಂಡಿಕೇಟ್ರು ಆನ್ ಆಗುತ್ತೆ, ಸಪ್ಲೈ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತು ಆಗುತ್ತೆ. MCBನ ಆನ್ ಮಾಡ್ತಿದ್ದಂಗೆ. ನೆಕ್ಸ್ಟು ಒಂದು ಸ್ಟಾರ್ಟರ್ ಕೊಟ್ಟಿದ್ದಾರೆ ಇಲ್ಲಿ, ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ನಾವು ಇವಾಗ ಇದೇ ಸ್ಟಾರ್ಟರ್ನ ನಾನು DOL ಸ್ಟಾರ್ಟರ್ ಸ್ಟಾರ್ಟ್ ಮಾಡ್ತೀನಿ ಈಗ. ಸೊ ನೆಕ್ಸ್ಟು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ, ಗೊತ್ತಾಯ್ತಾ? ಸೊ ನೆಕ್ಸ್ಟು ನಮಗೆ ಬೇಕಾದಂಥ ಸ್ಪೀಡ್ನ ಮೆಜರ್ ಮಾಡಲಿಕ್ಕೆ RPM ಮೀಟ್ರನ್ನ ಕನೆಕ್ಟ್ ಮಾಡಿದೆ ಇಲ್ಲಿ. ಸೊ ಈ ಮೀಟ್ರ್ ಥ್ರೂ ಸೆನ್ಸರ್ ಮುಖಾಂತರ ಮೋಟ್ರಿಂದ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದೆ. ನಾನು ಟ್ಯಾಕೋಮೀಟ್ರ್ ಅಂತ ನಿಮಗೆ ಬರ್ಸಿದ್ದೀನಿ. ಸೊ ಟ್ಯಾಕೋಮೀಟ್ರ್ ಬದಲಾಗಿ ಇಲ್ಲೇ ನಿಮ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ರೀಡಿಂಗು ಸಿಗುತ್ತೆ. ಇದೇ ರೀಡಿಂಗನ್ನು ತೊಗೊಳ್ಳಿ. ಸೊ ನೆಕ್ಸ್ಟು
ವೋಲ್ಟೇಜು ಮತ್ತು ಕರೆಂಟನ್ನು ಮೆಷರ್ ಮಾಡಲಿಕ್ಕೆ ಎ ಸಿ ಮೀಟರ್ಸ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ವೋಲ್ಟ್ ಮೀಟರ್, ಈ ವೋಲ್ಟ್ ಮೀಟರ್ ನಮಗೆ ಸಪ್ಲೈ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಅಮ್ಮೀಟರ್ ಇಲ್ಲಿ ಮೋಟರು ಎಷ್ಟು ಕರೆಂಟ್ ತೊಗೊಳುತ್ತೆ, ಸ್ಟಾರ್ಟಿಂಗಲ್ಲಿ ಎಷ್ಟು ತೊಗೊಳುತ್ತೆ, ರನ್ನಿಂಗಲ್ಲಿ ಎಷ್ಟು ತೊಗೊಳುತ್ತೆ, ಲೋಡ್ ಕೊಟ್ಟಾಗ ಎಷ್ಟು ತೊಗೊಳುತ್ತೆ ಅಂತಕ್ಕಂಥದ್ದು ಮೂರನ್ನೂ ಕೂಡ ಈ ಅಮ್ಮೀಟರು ನಿಮಗೆ ತೋರಿಸುತ್ತೆ. ಇಲ್ಲಿ ವೋಲ್ಟ್ ಮೀಟ್ರನ್ನ ಪ್ಯಾರಲಲ್ಲಾಗೆ ಕನೆಕ್ಟ್ ಮಾಡಬೇಕು ಸಪ್ಲೈಗೆ. ಎಲ್ಲರೂ ಕನೆಕ್ಟ್ ಮಾಡಿ ಪ್ಯಾರಲಲ್ಲಾಗೆ ಕನೆಕ್ಟ್ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ಸೀರೀಸಲ್ಲಿ ಕನೆಕ್ಟ್ ಮಾಡಬಾರ್ದು. ಇಲ್ಲಿ ಒಂದು ಚಿಕ್ಕ ಎಚ್ಚರಿಕೆ. ಅಮ್ಮೀಟರ್ನ ಅಪ್ಪಿತಪ್ಪಿಯೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಡಿ. ಅಮ್ಮೀಟರ್ಗೆ ರೆಸಿಸ್ಟೆನ್ಸ್ ಅಥವಾ ತಡೆಯುವ ಶಕ್ತಿ ಇರಲ್ಲ. ಪ್ಯಾರಲಲ್ ಆಗಿ ಕೊಟ್ರೆ ಡೈರೆಕ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮೀಟರ್ ಮತ್ತು ವೈರಿಂಗ್ ಸುಟ್ಟು ಹೋಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ಅಮ್ಮೀಟರ್, ಇದನ್ನು ನೀವು ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬಾರ್ದು. ಗೊತ್ತಾಯ್ತಾ? ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಪೊಲಾರಿಟಿ ನೀವೇನು ನೋಡೋ ಅವಶ್ಯಕತೆ ಇಲ್ಲ. ಯಾವ ವೈರನ್ನು ಎಲ್ಲಿಗೆ ಬೇಕಾದ್ರೂ ಕೊಡಬಹುದು. ಸೊ ಸ್ಟಾರ್ಟಿಂಗ್ ಇಲ್ಲಿಗೆ ಕೊಟ್ಟು ಇಲ್ಲಿಂದ ಔಟ್ಪುಟ್ ತೊಗೊಬೋದು, ಅಥವಾ ಇಲ್ಲಿಗೆ ಕೊಟ್ಟು ಇಲ್ಲಿಂದ ಔಟ್ಪುಟನ್ನು ತೊಗೊಬೋದು. ಅದು ಒಂದು ನಮ್ಮ ಎ ಸಿ ಮೀಟ್ರಲ್ಲಿ ಅದೊಂದು ನಿಮಗೆ ಅಡ್ವಾಂಟೇಜ್. ಡಿ ಸಿ ಮೀಟ್ರಲ್ಲಿ ನೋಡ್ದಂಗೆ ಪೊಲಾರಿಟೀಸ್ನ ನೋಡಿಕೊಂಡೇ ಕೊಡಬೇಕು ಅನ್ನೋದೊಂದು ಇರಲ್ಲ. ಓಕೆನಾ? ಸೊ ನೀವು ಈ ಪ್ಯಾನಲ್ ಬೋರ್ಡಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡೋಕ್ಕೂ ಮುಂಚೆ ಫಸ್ಟ್ ಏನು ಮಾಡಬೇಕು, ಈ 3 ಫೇಸ್ MCBನ ನೀವೇನು ಮಾಡಬೇಕು, ಆಫ್ ಕಂಡೀಷನಲ್ಲಿ ಇಟ್ಕೊಬೇಕು. ಇಲ್ಲಿ ಗೊತ್ತಾಯ್ತಾ? ಇಲ್ಲಿ 4 ಪೋಲ್ MCB ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಡಿಜಿಟಲ್ ಮೀಟ್ರ್ ಯೂಸ್ ಮಾಡಿರೋದ್ರಿಂದ ನ್ಯೂಟ್ರಲ್ಲು ಕೂಡ ಇದಕ್ಕೆ ಆಕ್ಸಿಲರಿ ಸಪ್ಲೈ ವೋಲ್ಟೇಜ್ ಬೇಕಾಗುತ್ತೆ ಆನ್ ಆಗೋದಕ್ಕೆ. ಸೊ ಹಾಗಾಗಿ ಇಲ್ಲಿ 4 ಪೋಲನ್ನು ಯೂಸ್ ಮಾಡಿದ್ದಾರೆ. ನಾನು 3 ಪೋಲ್ MCB ಅಂತ ಬರ್ಸಿದ್ದೀನಿ ನಿಮಗೆ. ಸೊ ಈ 3 ಪೋಲ್ MCBನ ನೀವೇನು ಮಾಡಬೇಕು, ಆಫ್ ಕಂಡೀಷನಲ್ಲಿ ಇಟ್ಕೊಬೇಕು. ಇಟ್ಕೊಂಡಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಕನೆಕ್ಷನ್ಸನ್ನು ಮಾಡಲಿಕ್ಕೆ ಶುರು ಮಾಡಬೇಕು. ಇಲ್ಲಿ ನಮಗೆ 2 ಕನೆಕ್ಷನ್ಗಳು ಸ್ಟಾರ್ ಕನೆಕ್ಷನಲ್ಲಿ ರನ್ ಆದಾಗ ಇಲ್ಲೊಂದು ಇಂಡಿಕೇಟ್ರ್ ಕೊಟ್ಟಿದ್ದಾರೆ, ಚಿತ್ರ ಹಾಕಿದ್ದಾರೆ ನೋಡಿ. ಸ್ಟಾರ್ ಕನೆಕ್ಷನ್ ರನ್ ಆದರೆ ಇದು, ಡೆಲ್ಟಾ ಕನೆಕ್ಷನಲ್ಲಿ ರನ್ ಆದರೆ ಇದು ಅಂತ 2 ಚಿತ್ರನ ಹಾಕಿದ್ದಾರೆ. ಓಕೆನಾ? ಸೊ ಈ ಲೈಟ್ ಇಂಡಿಕೇಶನ್ ಆದಾಗ ನಿಮ್ಗೆ ಇದು ಸ್ಟಾರ್ಗೋಯ್ತು, ಇದು ಡೆಲ್ಟಾಗೋಯ್ತು ಅಂತ ನಿಮ್ಗೆ ಐಡೆಂಟಿಫಿಕೇಷನ್ಗೋಸ್ಕರ ಮಾಡಿದ್ದಾರೆ. ನಿಮ್ಗೆ ಅದು ಇನ್ನೂ ಕ್ಲೀನಾಗಿ ಗೊತ್ತು ಆಗುತ್ತೆ. ಸೊ ಈಗ ನೆಕ್ಸ್ಟ್ ನಾವು ನಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಮಾಡ್ತಾ ಹೋಗೋಣ. ನೋಡಿ, ಪ್ಯಾಚ್ ಕಾರ್ಡ್ಸ್ ತೊಗೊಬೇಕು. ಈ ಪ್ಯಾಚ್ ಕಾರ್ಡ್ಸ್ ನೀವು ಯಾವುದೇ ರೀತಿಯಾದ ಸ್ಕಿನ್ನುಡು, ಲೂಸ್ ಕನೆಕ್ಷನ್ ಇರೋದು ಅಥವಾ ಬೇರೆ ಕಂಡಕ್ಟರ್ ಇರೋದನ್ನ ಯೂಸು ಮಾಡಬಾರ್ದು. ಗೊತ್ತಾಯ್ತಾ? ಸೊ ಈಗ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನೀಗ ಒಂದೊಂದೇ ವೈರನ್ನು ಕೊಡ್ತೀನಿ. ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಬರೆಸ್ದಂಗೆ ನೋಡಿ. L1 ಇಂದ ಬಂದಿದ್ದು ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ಸ್ಗೆ ಬರುತ್ತೆ. ಸೊ ಈಗ ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ಸ್ಗೆ ಬಂದಿದ್ದನ್ನು ನಾನೀಗ ಇದೇ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರನ್ನು ಸದ್ಯಕ್ಕೆ DOL ಸ್ಟಾರ್ಟರ್ ಆಗಿ ರನ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾವು ಈ ಕನೆಕ್ಷನನ್ನು ಡೆಲ್ಟಾ ಕನೆಕ್ಷನ್ನ ಮಾಡ್ತೀವಿ, ಮತ್ತು ಸ್ಟಾರ್ ಕನೆಕ್ಷನ್ನು ಮಾಡಿ ರನ್ ಮಾಡಿ ತೋರಿಸ್ತೀನಿ. ಇದನ್ನು ಫಸ್ಟು ನೋಡ್ಕೊಬೇಕು, ಸ್ಟಾರ್ ಕನೆಕ್ಷನ್ ಹೆಂಗಾಗುತ್ತೆ, ಡೆಲ್ಟಾ ಕನೆಕ್ಷನ್ ಹೆಂಗಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ನೋಡಿ, 6ಗೆ ಕೊಟ್ಟೆ. ನೆಕ್ಸ್ಟು Y ಇಂದ ಬಂದಿದ್ದು, Y ಇನ್ಪುಟ್ ಸ್ಟಾರ್ಟರ್ ಇನ್ಪುಟ್ಗೆ ಹೋಯ್ತು. L3 ಬ್ಲೂ ಇಂದ ಬಂದಿದ್ದು ಇನ್ಪುಟ್ ಸ್ಟಾರ್ಟರ್ ಇನ್ಪುಟ್ ಬ್ಲೂ ಬಿಗೆ ಹೋಯ್ತು. ಸೊ L1 L2 ಇಂದ ಸ್ಟಾರ್ಟರ್ಗೆ RYBಗೆ ಬಂದಿದೆ ಇದು. ಓಕೆನಾ? ಈಗ ನೀವೇನು ಮಾಡಬೇಕು, ಒಂದು ಅಮ್ಮೀಟ್ರನ್ನ ಕನೆಕ್ಟ್ ಮಾಡಬೇಕು. ಕರೆಂಟ್ ಎಷ್ಟು ತೊಗೊಳುತ್ತೆ ಅಂತ ನೋಡಬೇಕು ಅಂದರೆ. ಸೊ ಅವಾಗ ಏನು ಮಾಡ್ತೀರ ನೀವು, ಯಾವುದೋ ಒಂದು ಫೇಸ್ B ಇಂದ ಬಂದಿರೋದನ್ನ ನಾನು ತೆಗಿತಾ ಇದ್ದೀನಿ. B ಇಂದ ಬಂದಿರೋದನ್ನ ಏನು ಮಾಡಿದೆ, ನಾನು ಅಮ್ಮೀಟ್ರಿಗೆ ಕೊಡ್ತೀನಿ. ನೋಡಿ, B ಇಂದ ಬಂದಿರೋದನ್ನ ಎಲ್ಲಿ ಕೊಟ್ಟೆ, ಅಮ್ಮೀಟ್ರಿಗೆ ಕೊಟ್ಟೆ. ಅಮ್ಮೀಟ್ರಿಂದ ಬಂದಿದ್ದನ್ನು ಎಲ್ಲಿ ಕೊಟ್ಟೆ, B ತೆಗ್ದಿದ್ನಲ್ಲ ಅಲ್ಲಿಗೆ ಕೊಟ್ಟೆ. ಈಗ ಅಮ್ಮೀಟ್ರ್ ಏನಾಯ್ತು, ಇಲ್ಲಿಂದ ಬಂದಿದ್ದು ಸೀರೀಸ್ ವಿತ್ ದ ಸಪ್ಲೈ ಆಯಿತು. ಏನಾಯಿತು, ಸೀರೀಸ್ ವಿತ್ ದ ಸಪ್ಲೈ ಆಯಿತು. ಸೊ ಅಮ್ಮೀಟ್ರ್ ಸರ್ಕ್ಯೂಟ್ ಒಳಗಡೆ ಸೇರ್ಕೊಂತು. ಈಗ ನಾನೇನು ಮಾಡ್ತೀನಿ, ಫಸ್ಟು ಔಟ್ಪುಟ್ ಟರ್ಮಿನಲ್ಸ್, ಇಲ್ಲಿ ಔಟ್ಪುಟ್ ಟರ್ಮಿನಲ್ಸು 6 ಇದ್ದಾವೆ. A1 B1 C1 ನೋಡಿ, ಇಲ್ಲಿ ದಿಸ್ ಈಸ್ ಕಾಣಿಸ್ತಾ ಇದೆಯಾ, ಅದು A1 B1 C1 C2 A2 B2 ಇದು ಸ್ಟಾರ್ಟರ್ ಔಟ್ಪುಟ್ ಟರ್ಮಿನಲ್ಸ್. ಇದರೊಳಗಡೆ ನಾನೀಗ ಏನು ಮಾಡ್ತಾ ಇದ್ದೀನಿ, ಸೆಕೆಂಡ್ 3 ಟರ್ಮಿನಲ್ಸ್ ಇದ್ದಾವೆ ಅಲ್ಲಿ C2 A2 B2ನ ಬಿಡ್ತಾ ಇದ್ದೀನಿ, ಕನೆಕ್ಟು ಮಾಡ್ತಾ ಇಲ್ಲ. ಈಗ ಅದ್ರ ಬದಲಾಗಿ ನಾನೇನು ಮಾಡ್ತೀನಿ, A1 ಇಂದ ಬಂದಿದ್ದನ್ನು ಇಲ್ಲಿ A1ಗೆ ಕೊಡ್ತೀನಿ. ನೋಡಿ, ಇಲ್ಲಿ 3 ಕಾಯಿಲ್ ಇದೆ.
ಎಷ್ಟಿದೆ ಕಾಯಿಲು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರಲ್ಲಿ? 3 ಕಾಯಿಲ್, 3 ಫೇಸ್ಗೆ 3 ಕಾಯಿಲ್ ತಾನೆ, 3 ಕಾಯಿಲ್ ಇದೆ. 3 ಕಾಯಿಲು ಎಂಡಿಂಗು ವೈಂಡಿಂಗ್ದು ಸ್ಟಾರ್ಟಿಂಗು ಎಂಡಿಂಗ್ ಇದೆ. 1 ಕಾಯಿಲ್ ಸ್ಟಾರ್ಟಿಂಗ್ ಎಂಡಿಂಗ್, 2ನೇ ಕಾಯಿಲ್ ಸ್ಟಾರ್ಟಿಂಗ್ ಎಂಡಿಂಗ್, 3ನೇ ಕಾಯಿಲ್ ಸ್ಟಾರ್ಟಿಂಗ್ ಎಂಡಿಂಗ್. ಗೊತ್ತಾಯ್ತಾ? ಈಗ ನಾನೇನು ಮಾಡ್ತಾ ಇದ್ದೀನಿ, ಈ ಸ್ಟಾರ್ಟರ್ನ ಡಿವಾಲ್ ಸ್ಟಾರ್ಟರಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಆಟೋಮೆಟಿಕ್ ಸ್ಟಾರ್ಟ್ ಡೆಲ್ಟಾ ಸ್ಟಾರ್ಟರ್ನ ಡಿವಾಲ್ ಸ್ಟಾರ್ಟರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, B1ನಿಂದ ಬಂದಿದ್ದನ್ನು B1ಗೆ ಕೊಡ್ತೀನಿ ನೋಡಿ. B1ನಿಂದ ಬಂದಿದ್ದನ್ನು B1ಗೆ ಕೊಟ್ಟೆ. ನೆಕ್ಸ್ಟು C1ನಿಂದ ಬಂದಿದ್ದನ್ನು C1ಗೆ ಕೊಟ್ಟೆ. ಓಕೆನಾ? ಈಗ ನಾನೇನು ಮಾಡ್ತೀನಿ, ಈಗ ನಮ್ಮ ಮೋಟ್ರನ್ನ ಸ್ಟಾರ್ ಕನೆಕ್ಷನ್ ಮಾಡ್ತೀನಿ ನೋಡಿ. ಈಗ ಏನು ಮಾಡ್ತೀನಿ? ಸ್ಟಾರ್ ಕನೆಕ್ಷನ್ ನೋಡಿ. C2 ಎಂಡಿಂಗ್ ಟರ್ಮಿನಲ್, 3ನೇ ಕಾಯಿಲ್ ಎಂಡಿಂಗ್ ಟರ್ಮಿನಲ್ ಏನು ಮಾಡಿದೆ? 2ನೇ ಕಾಯಿಲ್ ಎಂಡಿಂಗ್ ಟರ್ಮಿನಲ್ ಕೊಟ್ಟೆ ನೋಡಿ. 3ನೇ ಕಾಯಿಲ್ ಎಂಡಿಂಗ್ ಟರ್ಮಿನಲ್ನ B2 ಕೊಟ್ಟೆ. ಓಕೆನಾ? B2 ಇಂದ ಮತ್ತೆ ಕನೆಕ್ಷನ್ ತೊಗೊಂಡೆ. B2 ಇಂದ ಬಂದಿದ್ದು ಎಲ್ಲಿ ಕೊಟ್ಟೆ? A2ಗೆ ಕೊಟ್ಟೆ. ಈಗ ಕನೆಕ್ಷನ್ ಏನಾಯಿತು? ಸ್ಟಾರ್ ಕನೆಕ್ಷನ್ ಆಯಿತು. ನಾವು ಥಿಯರಿ ಕ್ಲಾಸಲ್ಲಿ ಮಾಡಿದ್ದೀವಿ, ಸ್ಟಾರ್ ಕನೆಕ್ಷನ್ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ನಾವಿಲ್ಲಿ ಏನು ಮಾಡಿದ್ವಿ, 1ನೇ ಕಾಯಿಲ್ ಎಂಡಿಂಗು, 2ನೇ ಕಾಯಿಲ್ ಎಂಡಿಂಗು ಮತ್ತು 3ನೇ ಕಾಯಿಲ್ ಎಂಡಿಂಗ್ ನೋಡಿ. 1ನೇ ಕಾಯಿಲ್ ಎಂಡಿಂಗು, 2ನೇ ಕಾಯಿಲ್ ಎಂಡಿಂಗು, 3ನೇ ಕಾಯಿಲ್ ಎಂಡಿಂಗು ಎಲ್ಲವನ್ನು ಏನು ಮಾಡಿದ್ವಿ? ಶಾರ್ಟ್ ಮಾಡಿದ್ವಿ. ಈಗೇನಾಯ್ತು? ಇದು ಸ್ಟಾರ್ ಕನೆಕ್ಷನ್ ಆಯಿತು. ಇದು ಸ್ಟಾರ್ ಕನೆಕ್ಷನ್. ಇಲ್ಲಿ ಗಮನಿಸಿ, 3 ಕಾಯಿಲ್ಗಳ ಎಂಡಿಂಗ್ ಪಾಯಿಂಟ್ಸ್ ಒಂದೇ ಕಡೆ ಕೂಡಿದೆ. ಇದನ್ನ ನ್ಯೂಟ್ರಲ್ ಪಾಯಿಂಟ್ ಅಂತೀವಿ. ಈ ಕನೆಕ್ಷನ್ನಲ್ಲಿ ಪ್ರತಿ ಕಾಯಿಲ್ಗೆ ಬರೀ 230 ವೋಲ್ಟ್ಸ್ ಅಥವಾ ಫೇಸ್ ವೋಲ್ಟೇಜ್ ಮಾತ್ರ ಸಿಗುತ್ತೆ. ವೋಲ್ಟೇಜ್ ಕಡಿಮೆ ಇರೋದ್ರಿಂದ ಮೋಟಾರ್ ಸ್ಟಾರ್ಟ್ ಆಗುವಾಗ ಕಡಿಮೆ ಕರೆಂಟ್ ತಗೊಳುತ್ತೆ. ಈಗ ವೋಲ್ಟೇಜ್ ನೋಡ್ಬೇಕು ತಾನೆ ನಾವು. ವೋಲ್ಟ್ ಮೀಟ್ರಿಂದ ಒಂದು ವೈರ್, ಎಲ್ಲಿ ಕೊಡ್ತೀನಿ? ಒಂದು ಫೇಸಿಗೆ ಕೊಟ್ಟೆ, ಬ್ಲೂ ಫೇಸ್ಗೆ ಕೊಡ್ತೀನಿ. ನಿಮಗೆ ಬ್ಲೂ ಕಲರ್ ವೈರ್ನ ಬ್ಲೂ ಫೇಸ್ಗೆ ಕೊಡ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟು ಇನ್ನೊಂದು ವೋಲ್ಟ್ ಮೀಟ್ರ್ ವೈರನ್ನು ಇನ್ನೊಂದು ಫೇಸ್ ಎಲ್ಲೋ ಫೇಸಿಗೆ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ ಬಿಟ್ವೀನ್ದ ಎಲ್ಲಿ ಕೊಟ್ಟೆ ನಾನು? ಲೂಸ್ ಕನೆಕ್ಷನ್ ಇರಬಾರ್ದು. ಸೊ ಫೇಸ್ ಟು ಫೇಸ್ ಕೊಟ್ಟೆ ಈಗ. ಓಕೆನಾ? ಸೊ ಫೇಸ್ ಟು ಫೇಸ್ ಕೊಟ್ಟೆ. ಈಗ ನಾನು ಸ್ಟಾರ್ಟು ಮಾಡ್ತೀನಿ ನೋಡಿ. ಸ್ಟಾರ್ ಕನೆಕ್ಷನಲ್ಲಿ ಈಗ ವೋಲ್ಟೇಜ್ ಎಷ್ಟಿದೆ ನೋಡಿ? 401 ವೋಲ್ಟ್ಸ್ ಇದೆ. ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟು 0 ಇದೆ. ಈಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಬೇಕಾದಾಗ ನೀವು ಇಲ್ಲಿ ಗಮನ ಇರಬೇಕು, ಗೊತ್ತಾಯ್ತಾ? ಸ್ಟಾರ್ಟ್ ಬಟನ್ ಇಲ್ಲಿದೆ ನಮಗೆ ಗ್ರೀನ್ ಕಲರು. ಆ ಬಟನ್ನ ಪ್ರೆಸ್ ಮಾಡ್ತೀನಿ. ಬಟ್ ಆ್ಯಕ್ಚುಲಾಗಿ ಇದು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರು. ಇಲ್ಲಿ ಈ ಇಂಡಿಕೇಟ್ರನ್ನ ನೋಡೋಕೆ ಹೋಗಬೇಡಿ. ಯಾಕೆ ಅಂದರೆ ಇವಾಗ ಇದು ರನ್ ಆಗೋದು ಬರೀ ಸ್ಟಾರ್ ಕನೆಕ್ಷನಲ್ಲಷ್ಟೇ. ಅದು ಚೇಂಜ್ ಓವರ್ ಆದರೂ ಕೂಡ ಇದು ಸ್ಟಾರ್ ಕನೆಕ್ಷನಲ್ಲೇ ರನ್ ಆಗ್ತಿರುತ್ತೆ ಹೊರತು ನಾನು ಒಂದು ಕಾಂಟ್ಯಾಕ್ಟ್ರನ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ, ಗೊತ್ತಾಯ್ತಾ? ಸೊ ಈಗ ನೋಡಿ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಬಂತು? ಮೋಟ್ರ್ ಓಡ್ತಾ ಇದೆ, 1500 RPM ಅಲ್ಲಿ ಓಡ್ತಾ ಇದೆ, 403 ವೋಲ್ಟ್ಸ್ ಇದೆ, 1.12 ಆಂಪ್ಸ್ ಏನು ತೊಗೊತಾ ಇದೆ? ಕರೆಂಟನ್ನು ತೊಗೊತಾ ಇದೆ. ಓಕೆನಾ? ಫೇಸ್ಗೆ ಎಷ್ಟು ವೋಲ್ಟೇಜ್ ಹೋಗ್ತಾ ಇದೆ ಒಂದು ಫೇಸ್ಗೆ ಅಂತ ನೋಡಿರಂತೆ. ಸೊ ಇಲ್ಲಿ ನೋಡಿ, ಅದು ಆಟೋಮೆಟಿಕಾಗಿ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರು ಚೇಂಜ್ ಓವರ್ ಆಯಿತು. ಬಟ್ ಆದರೆ ನಮಗಿದು ಸ್ಟಾರ್ ಕನೆಕ್ಷನಲ್ಲೇ ರನ್ನು ಆಗ್ತಾ ಇದೆ, ಗೊತ್ತಾಯ್ತಾ? ಸೊ ಈಗ ಸ್ಟಾಪ್ ಬಟನ್ ಇವೆರಡು ರೀಡಿಂಗನ್ನು ನೋಡ್ಕೊಂಡ್ರಾ? 1 ಆಂಪ್ಸ್ ಕರೆಂಟ್ ತೊಗೊತಾ ಇದೆ, 402 ವೋಲ್ಟ್ಸ್ ಇದೆ. ಸೊ ಆಫ್ ಮಾಡ್ತೀನಿ. ಆಫ್ ಮಾಡಿದೆ. ಓಕೆನಾ? ಸೊ ಈಗ ನೆಕ್ಸ್ಟು ಡೆಲ್ಟಾ ಕನೆಕ್ಷನ್ ಮಾಡೋಣ ನೋಡಿ. ಡೆಲ್ಟಾ ಕನೆಕ್ಷನ್ಗೆ ಏನು ಮಾಡ್ತೀನಿ? ಸಪ್ಲೈಯನ್ನು ಆಫ್ ಮಾಡ್ಕೊಳ್ಳಿ. ನೋಡಿ, ಇದೇ ವೈರ್ಗಳನ್ನು ತೆಗೆದೆ ಇಲ್ಲಿ ಕಾಣಿಸ್ತಾ ಇದೆಯಾ? ಡಿವಾಲ್ ಸ್ಟಾರ್ಟ್ರಿಂದ ನಾವು ಡೆಲ್ಟಾ ಕನೆಕ್ಷನ್ನು ಡೆಲ್ಟಾ ಮೋಟ್ರನ್ನು, ಡೆಲ್ಟಾ ಕನೆಕ್ಟೆಡ್ 3 ವೈರ್ ಮೋಟ್ರನ್ನು ರನ್ನು ಮಾಡ್ಬೋದು. ಇಲ್ಲಿ ನಮ್ಮದು 6 ವೈರ್ ಮೋಟ್ರ್ ಇದು. ನಾವು 3 ವೈರ್ ಮೋಟ್ರನ್ನು ಮಾಡ್ಬೋದು ಇದರಲ್ಲಿ. ನೋಡಿ 3 ಕನೆಕ್ಷನ್ನು ತೆಗೆದೆ.
ಓಕೆ, ತೆಗೆದ್ನಾ? ಈಗ ಮೊದಲನೇದು ಸ್ಟಾರ್ ಕನೆಕ್ಟೆಡ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರನ್ನ ಸ್ಟಾರ್ಟ್ ಮಾಡಿದ್ವಿ, ರನ್ ಮಾಡಿದ್ವಿ. ಸ್ಟಾರ್ಟಿಂಗ್ ಕರೆಂಟ್ 2 ಆಮ್ಸ್ ತೊಗೊಂತು, ರನ್ನಿಂಗ್ ಕರೆಂಟ್ 1 ಆಮ್ಸ್ ತೊಗೊಂತು. ಬಟ್ ಈಗ ನಾವು ಡೆಲ್ಟಾ ಕನೆಕ್ಷನ್ ಮಾಡ್ತೀವಿ ನೋಡಿ. ಡೆಲ್ಟಾ ಕನೆಕ್ಷನ್ ಮಾಡಿದಾಗ ನೋಡಿ, ಇದೇ ಇನ್ನೊಂದು ವೈರ್ ಬೇಕು ಎಕ್ಸ್ಟ್ರಾ. ಡಿಸಿಮಿಲರ್ ಎಂಡ್ಸ್ ಜಾಯಿಂಟ್ ಟುಗೆದರ್ ಅಂತ ಹೇಳ್ಕೊಟ್ಟಿದ್ದೆ ನಾನು. 3 ಫೇಸ್ದು ಡಿಸಿಮಿಲರ್ ಎಂಡ್ಸ್ ನೋಡಿ. ಈಗ ಇದು ಎಂಡಿಂಗ್ ಎಂಡ್ ಆದರೆ, C2 ಎಂಡಿಂಗ್ ಎಂಡ್ ಆದರೆ, ಇದ್ಯಾವುದು A1 ಸ್ಟಾರ್ಟಿಂಗ್ ಎಂಡ್. ಜಾಯಿನ್ ಮಾಡೋದನ್ನ ಶಾರ್ಟ್ ಮಾಡೋದನ್ನ. ಸೊ ನೆಕ್ಸ್ಟು A2 ಮೊದಲನೇ ಕಾಯಿಲ್ ಎಂಡಿಂಗ್ ಎಂಡ್ ಆದರೆ, ನೆಕ್ಸ್ಟು B1 ಸ್ಟಾರ್ಟಿಂಗ್ ಎಂಡ್. ಓಕೆನಾ? ಸೊ ನೆಕ್ಸ್ಟು ಡಿಸಿಮಿಲರ್ ಎಂಡ್ಸ್ ಆಯ್ತಲ್ಲ ಅಲ್ಲಿಗೆ. ಸೊ ನೆಕ್ಸ್ಟು B2 ಎಂಡಿಂಗ್ ಎಂಡ್ ಆದರೆ, ಎರಡನೇ ಕಾಯಿಲ್ದು ಸ್ಟಾರ್ಟಿಂಗ್ ಎಂಡ್ C1, ಮೂರನೇ ಕಾಯಿಲ್ದು ಸ್ಟಾರ್ಟಿಂಗ್ ಎಂಡ್ ಕೊಟ್ನಾ? ಕಾಣಿಸ್ತಾ ಇದೆಯಾ? ಸೊ ಡಿಸಿಮಿಲರ್ ಎಂಡ್ಸ್ ಜಾಯಿಂಟ್ಸ್ ಟುಗೆದರ್ ನೋಡಿ. ಮೂರು ಕಡೆನೂ ಡಿಸಿಮಿಲರ್ ಎಂಡ್ಸನ್ನು ಜಾಯಿಂಟ್ ಮಾಡಿದೆ. ಸೊ ಈಗೇನಾಯಿತು, ನಮ್ಮ ಮೋಟ್ರು ಡೆಲ್ಟಾ ಕನೆಕ್ಷನ್ ಆಯಿತು. ಈಗ ಮಾಡ್ತಾ ಇರೋದು ಡೆಲ್ಟಾ ಕನೆಕ್ಷನ್. ಇಲ್ಲಿ ಬೇರೆ ಬೇರೆ ಫೇಸ್ಗಳನ್ನ ಅಥವಾ ಡಿಸ್ಸಿಮಿಲರ್ ಎಂಡ್ಸ್ಗಳನ್ನ ಜಾಯಿನ್ ಮಾಡಿದ್ದೀವಿ. ಈ ಕನೆಕ್ಷನ್ನಲ್ಲಿ ಪ್ರತಿ ಕಾಯಿಲ್ಗೂ ಪೂರ್ತಿ 400 ವೋಲ್ಟ್ಸ್ ಅಥವಾ ಲೈನ್ ವೋಲ್ಟೇಜ್ ಸಿಗುತ್ತೆ. ಅದಕ್ಕೆ ಮೋಟಾರ್ಗೆ ಫುಲ್ ಪವರ್ ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಸಿಗೋದು ಡೆಲ್ಟಾ ಕನೆಕ್ಷನ್ನಲ್ಲೇ. ಈಗ ಇದೇ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ನಾನು DVL ಸ್ಟಾರ್ಟರ್ ಆಗಿ ಯೂಸು ಮಾಡ್ತಾ ಇರೋದು. ಗೊತ್ತಾಯ್ತೇನ್ರಪ್ಪ? ಸೊ ನೀವು ಇದರಲ್ಲೇ ಎಕ್ಸ್ಪೆರಿಮೆಂಟನ್ನು ಮಾಡ್ಬೋದು ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಸಾರ್ DVL ಸ್ಟಾರ್ಟರ್ ಕೊಟ್ಟಿದ್ದೀರಾ, ಅಲ್ಲಿ ಇಲ್ಲಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇದೆ, ಮಾಡೋದು ಹೆಂಗೆ ಸಾರ್ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದನ್ನು. ಗೊತ್ತಾಯ್ತು? ನೀವು ಇದನ್ನು ಮಾಡಿಬಿಟ್ಟು ನನಗೆ ಎಕ್ಸ್ಪೆರಿಮೆಂಟ್ ರೀಡಿಂಗ್ ತೆಗಿಬೇಕು. ಸೊ ನೆಕ್ಸ್ಟು ಸಪ್ಲೈಯನ್ನು ಆನ್ ಮಾಡ್ತೀನಿ. ಆನ್ ಮಾಡಿದೆ, ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡ್ತೀನಿ. ನೀವು ಸ್ಟಾರ್ಟಿಂಗ್ ಕರೆಂಟ್ ನೋಡಬೇಕಿಲ್ಲಿ, ಮಸ್ಟ್ ಆ್ಯಂಡ್ ಶುಡ್ ಸ್ಟಾರ್ಟಿಂಗ್ ಕರೆಂಟನ್ನು ನೋಡಬೇಕು. ಸೊ ಆನ್ ಮಾಡಿದೆ ನೋಡಿ, ಎಷ್ಟು 4.5 ಆಮ್ಸ್ ತೊಗೊಂತು ಸ್ಟಾರ್ಟಿಂಗ್ ಕರೆಂಟು. ರನ್ನಿಂಗ್ ಕರೆಂಟು 3.51 ಆಮ್ಸ್ ತೊಗೊಂತು. ಸ್ಟಾರ್ ಕನೆಕ್ಷನಲ್ಲಿ ಎಷ್ಟು ತೊಗೊಂಡಿದ್ದು? 1 ಆಮ್ಸ್ ತೊಗೊಂಡಿತ್ತು. ಡೆಲ್ಟಾ ಕನೆಕ್ಷನಲ್ಲಿ ಎಷ್ಟು ತೊಗೊತಾ ಇದೆ? 3.50 ಆಮ್ಸ್, 3.5 ಆಮ್ಸ್ ತೊಗೊತಾ ಇದೆ ನೋಡಿ. ಡೆಲ್ಟಾದಲ್ಲಿ ಕರೆಂಟ್ 3 ಪಟ್ಟು ಜಾಸ್ತಿ ಆಯಿತು. ಮೋಟಾರ್ನ ನಾವು ಡೈರೆಕ್ಟ್ ಆಗಿ ಡೆಲ್ಟಾದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಕರೆಂಟ್ ತುಂಬಾ ಜಾಸ್ತಿಯಾಗಿ ವೈಂಡಿಂಗ್ ಸುಟ್ಟು ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಮೊದಲು ಸ್ಟಾರ್ನಲ್ಲಿ ಸ್ಟಾರ್ಟ್ ಮಾಡಿ ಸೇಫ್ ಆಗಿ ರನ್ ಆದ ಮೇಲೆ ಡೆಲ್ಟಾಗೆ ಚೇಂಜ್ ಮಾಡಿತೀವಿ. ಬಟ್ ನಿಮಗೆ ಸ್ಟಾರ್ಟ್ರ್ ಚೇಂಜ್ ಓವರ್ ಆಯಿತು, ಇದನ್ನು ತಲೆ ಕೆಡಿಸ್ಕೊಂಬೇಡಿ. ಈಗ ನಾನು ಇದನ್ನು DVL ಸ್ಟಾರ್ಟ್ರಾಗ ಒಂದೇ ಥರ ರನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕರೆಂಟ್ ಒಂದೇ ಕರೆಂಟೇ ಬರ್ತಾ ಇರುತ್ತೆ, ಚೇಂಜು ಆಗಲ್ಲ. ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು? ಸೊ ಇದು ಯಾವ ರೀತಿ ಆಯಿತು? DVL ಸ್ಟಾರ್ಟರ್ ಥರ ನಾವೇನು ಮಾಡೋದು, 3 ವೈರ್ ಮಾಡಿದ್ವಿ. ನಮ್ಮ ಮೋಟ್ರ್ ಮೋಟ್ರನ್ನೇ 3 ವೈರ್ ಮೋಟ್ರಾಗಿ ಯೂಸು ಮಾಡಿದ್ವಿ. ಸೊ DVL ಸ್ಟಾರ್ಟ್ರಿಂದ ಇದನ್ನು ರನ್ನು ಮಾಡಿದ್ವಿ. 1500 RPM ತಿರುಗ್ತಾ ಇದೆ, 402 ವೋಲ್ಟ್ ಸಪ್ಲೈ ವೋಲ್ಟೇಜ್ ಬರ್ತಾ ಇದೆ, 3.43 ಆಮ್ಸನ್ನು ಸಪ್ಲೈ ಕರೆಂಟನ್ನು ತೊಗೊತಾ ಇದೆ. ಓಕೆನಾ? ಇದು ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಸಪ್ಲೈನ ಸ್ಟಾರ್ಟರ್ ಆಫ್ ಬಟನನ್ನು ಪ್ರೆಸ್ ಮಾಡಿ, ಆಫ್ ಆಗುತ್ತೆ. ಸಪ್ಲೈಯನ್ನು ಆಫ್ ಮಾಡ್ಕೊಳ್ಳಿ. ಈಗ ನಾವು ಮಾಮೂಲಿ ಇದು ನೆಕ್ಸ್ಟ್ DVL ಸ್ಟಾರ್ಟ್ರಾಗಿ ರನ್ ಮಾಡಿದ್ವಿ. ನೆಕ್ಸ್ಟು ಇದೇ 6 ವೈರ್ ಮೋಟ್ರನ್ನ ನೀವು 3 ಸ್ಟಾರ್ಟ್ರಲ್ಲಿ ರನ್ ಮಾಡ್ಬೋದು. ಒಂದು ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರು, ಮ್ಯಾನ್ಯುಯಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರು, ಮತ್ತು ಫುಲ್ಲಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರು. ಸೊ ಸ್ಟಾರ್ಟ್ರ್ ಒಳಗಡೆ ಸ್ಟಾರ್ ಕನೆಕ್ಷನ್ಗೆ ಹೋಗುತ್ತೆ, ಆಮೇಲೆ ಅದರಷ್ಟು ಕದೇ ಡೆಲ್ಟಾ ಕನೆಕ್ಷನ್ಗೆ ಬರುತ್ತೆ. ಗೊತ್ತಾಯ್ತಾ? ಈ 3 ಸ್ಟಾರ್ಟ್ರಲ್ಲೂ ಕೂಡ ನಾವೇನು ಈ ರೀತಿ ಹೊರಗಡೆಯಿಂದ ಕನೆಕ್ಟ್ ಮಾಡಿದ್ವಲ್ಲ ಆ ಥರ ಕನೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದು ಡೈರೆಕ್ಟಾಗಿ ಸ್ಟಾರ್ಟ್ರ್ ಒಳಗಡೆ ಚೇಂಜ್ ಓವರು